ಯಾಕೆ ನೀರಿನ ವ್ಯವಸ್ಥೆ ಮಾಡ್ಕೊಂಡಿಲ್ಲ ಇವರು? ಅದೇ ಸರ್, ಹೊಳೆ ಇರೋದ್ರಿಂದ ಏನು ಮಾಡ್ಕೊಂಡಿಲ್ಲ. ಎಲ್ಲ ಯಾರು ಮಾಡಲ್ಲ ಸರ್ ನೀಟಾಗಿ ಅಷ್ಟೇ. ಯಾರಾದರೂ ಹಿಂಗೆ ಈಗ ಎಲ್ಲ ಗೊತ್ತಿದ್ರ ಬಗ್ಗೆ, ಎಲ್ಲ ನೀರದು ಇವೆಲ್ಲ ಬಗ್ಗೆ ಗೊತ್ತಿರೋರು ಮಾತ್ರ ಎಲ್ಲ ಥರದ್ದು ಆಟ ಆಡೋಕ್ಕೆ ಸಾಧ್ಯ. ಅದೇ ಈಗ ವಯಸ್ಸಾಗಿ ಅವರು ಏಜ್ ಪರ್ಸನ್ನು ಮಲಗಿದ್ದಾರೆ ಆರಾಮ ಮನೇಲಿ, ಇನ್ನೇನು ಬೇರೆ ಯಾರು ಮಾಡೋಕ್ಕಾಗಲ್ಲ. ಮಕ್ಕಳೆಲ್ಲ ತಮಿಳ್ನಾಡಲ್ಲಿರೋದು, ಇವರು ತಮಿಳ್ನವರು, ಗೌಂಡ್ರ ಪ್ರಾಪರ್ಟಿ ಇದು, ಜನರಲ್ಗೆ ಬರ್ತದೆ, ಏನು ತೊಂದರೆ ಇಲ್ಲ. ಅದೇ ಮಾಡೋರು ಇರ್ಬೇಕು ಸರ್. ನೋಡಿ, ಅವರು ಅಷ್ಟಕ್ಕೆ ಮಾಡ್ತಾರೆ, ಅಷ್ಟಕ್ಕೆ ಸೋಲಾರ್ ಫೆನ್ಸನ್ನು ಹಾಕೊಂಡವ್ರು ಅಷ್ಟೇ. ಅದಕ್ಕೆ ಮಾಡ್ಕೊಂಡು ಅವರು ಎಷ್ಟೈತೆ ಅಷ್ಟು ಮಾಡ್ಕೊಂಡು ಹೋಯ್ತಾರೆ. ಈ ಎಲ್ಲ ಮಾಡೋರಾದರೆ ಪೂರ್ತಿ ನೋಡಿ 9.5 ಎಕರೆನೂ ಅಲ್ಲಿ ಗಂಟು ನೀವು ಮಾಡ್ಕೋಬೋದು, ಯಾರಾದರೂ ಮಾಡೋರಿದ್ರೆ. ಬಸ್ ರೂಟು ಮೇನಾಗಿ ಅದು 4 ಎಕರೆ, ಟೋಟಲ್ 10.5 ಎಕರೆ, 10-12 ಎಕರೆ ಲ್ಯಾಂಡ್ ಸಿಗುತ್ತೆ. ಆನೆಕಟ್ಟ ಅಂತ ಏನಾನ ವ್ಯವಸಾಯ? ಆನೆಕಟ್ಟ ಅಂತ ಏನಿಲ್ಲ ಸರ್, ವ್ಯವಸಾಯ ಮಾಡ್ತಾರೆ. ಈಗ ಸರಿ ಎಲ್ಲ ಮೆಣಸಿ ಗಿಣಸಿ ಎಲ್ಲ ಹಾಕಿ ನೋಡಿ, ಎಲ್ಲ ರಾಗಿ ಎಲ್ಲ ಕುಯ್ಲು ಕೂತಿರೋದು. ಇದು ರಾಗಿ ಕುಯ್ಲು ನೋಡಿ, ಮೆಣಸಿ ಕುಯ್ಲು ಕೂದವರೆಲ್ಲ ಏನು ವ್ಯವಸಾಯ ಮಾಡಲ್ಲ ಅಂತೇನಿಲ್ಲ, ಮಾಡ್ತಾರೆ. ಅವಾಗವಾಗ ಆನೆಗಳು ಯಾವ ಥರ ಹಿಂಗೆ ನೀರು ಕುಡಿಯೋಕ್ಕೆ ಬಂದಾಗ ಹಿಂಗೆ ಬಂದುಬಿಡ್ತವೆ, ಹೇಳೋಕ್ಕಾಗಲ್ಲ. ಎಲ್ಲ ಫಾರೆಸ್ಟೆಲ್ಲ ಸರ್, ಪಕ್ಕದಲ್ಲಿ ಫಾರೆಸ್ಟ್ ಇರೋದ್ರಿಂದ ಬಂದೇ ಬರ್ತವೆ. ಎಲ್ಲ ಈ ಥರ ಎಲ್ಲ ವಾಸ ಇದ್ದಾರೆ. ನಮ್ಮ ಪಾಡಿಗೆ ನಾವು ಇದ್ದರೆ ಏನು ತೊಂದರೆ ಇಲ್ಲ ಸರ್. ಅಂದರೆ ನೋಡಿ, ಈಗ ಇಲ್ಲಿ ಸೋಲಾರ್ ಫೆನ್ಸನ್ನೆಲ್ಲ ಇಲ್ಲ ಅಲ್ವಾ, ಇಲ್ವಲ್ಲ, ಅದಕ್ಕೆ ಬಂದ್ಬಿಟ್ಟು ಈಗ ನೋಡಿ, ಅಲ್ಲಿ ಆ ಲ್ಯಾಂಡ್ಗೂ ಎಂಟ್ರಿ ಆಗಿಲ್ಲ. ಅದು ಸೋಲಾರ್ ಫೆನ್ಸನ್ ಬೇಕು, ನಾವು ಅರ್ಜಿ ಹಾಕ್ಬೇಕು ಸೋಲಾರ್ ಫೆನ್ಸನ್ಗೆ, ಫಾರೆಸ್ಟ್ಗೆ ಪೂರ್ತಿ ಫಾರೆಸ್ಟ್ಗೆ ಅರ್ಜಿ ಹಾಕಿ ಅವ್ರ ಕಡೆಯಿಂದ ಸಬ್ಸಿಡಿಗೆ ನಿಮಗೆ ಸಿಗುತ್ತೆ. ಪೂರ್ತಿ ಲ್ಯಾಂಡ್ ಸುತ್ತ ಸೋಲಾರ್ ಫೆನ್ಸನ್ ಮಾಡಿಸ್ಬೋದು. ಆದರೂ ಏನು ಭಾರ ಇರ್ಬೋದು ಸರ್, ಎಲ್ಲ ಹೊಡೆದಾಡ್ಕೊಂಡು. ಮೊನ್ನೆ ಮಳೆಯಲ್ಲೆಲ್ಲ ಬಂದಿರೋದಿವು, ಮಳೆಯಲ್ಲಿ ಮಳೆ ಹೋಯ್ತಲ್ಲ, ಆವಾಗ ಬಂದು ಹೋಗಿರೋದಿವಿ ಎಲ್ಲ. ಸುಮಾರು ಒಂದು 3-4 ಆನೆಗಳು ಬಂದು ತುಳಿದು ಎಲ್ಲ ಹೊಂದಿಸಿ ಸರ್. ಸುಮ್ಮನೆ ಜಮೀನು ಬೆಳೆಗಳು ಏನಾರು ಬೆಳಿಬೇಕು ಅಂದ್ರೆ ಆನೆಗಳು ತಗೊಂಡು ತುಳಿಸ್ಕೊಂಡ್ರೆ ಸಾಕು. ನೋಡಿ, ಹೌದು, ಎಲ್ಲ ತಿರ್ಕೊಂಡು ಏನು ಎಷ್ಟು ಅಗಲ ಐತೆ ನೋಡಿ ಸರ್ ಅದ್ರ ಪಾದ, ಎಷ್ಟು ಅಗಲ ಐತೆ ನೋಡಿ ಅದ್ರ ಪಾದ. 3 ಬಂದವೆ.